ಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ನಾಳೆ ಚಿತ್ರಗಳಿರೋದಿಲ್ಲ, ಚಿತ್ರ ಮಂದಿರಗಳು ಇರೋದಿಲ್ಲ. ಇಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ. ಒಪ್ತೀರಾ ಇದನ್ನ? ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ. ಐ ಥಿಂಕ್ ಇದೆಲ್ಲ ಬರಬೇಕಾದ್ರೆ, ನನ್ನ ಈ ಥರ ಸ್ನೇಹಿತರು ಬರಬೇಕಾದ್ರೆ ಅನುಶ್ವರ ಇದನ್ನು ಆಸೆ ಪಡ್ತೀನಿ. ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನು ನಾನು. ಸರ್, ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ ಒಂದೇ ಮಾತು, ನಿಮ್ಮ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂಥ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನಸಾರೆ ಸಪೋರ್ಟ್ ಮಾಡ್ತೀರಾ. ಅವರು ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತಾರ ಅಂತ. ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕು ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ಅಭಿಮಾನಿಗಳನ್ನ ನೋಡಿ ಅಭಿನಯ ಚಕ್ರವರ್ತಿಯ ಮೊದಲ ಮಾತು ಸರ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ, ಒಬ್ಬನೇ ಬರಲಿಲ್ಲ. ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ. ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಕ್ಕೆ. ಥ್ಯಾಂಕ್ ಯು. ಅನು ಅವರೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ನನ್ನ ಗೆಳೆಯರು, ಚಿತ್ರರಂಗದ ಗೆಳೆಯರು, ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆನ ಅಲಂಕರಿಸೋದಕ್ಕೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಇಲ್ಲಿ ಪ್ರತಿ ಸಲ ಬರೋದಕ್ಕೂ ಬಹಳ 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 ಖುಷಿ ಆಗುತ್ತೆ. ಹುಚ್ಚ ಯಾರಿಗೆ ಮರೆಯೋಕ್ಕಾಗುತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ